ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರೆ ನಾಳೆ LSG ವರ್ಸಸ್ RCB ಏಕನೋ ಸ್ಟೇಡಿಯಂ ಅಲ್ಲಿ ಗುರು. ಇದು ಲಕ್ನೋ ಅವರ ಹೋಮ್ ಗ್ರೌಂಡ್, ಅಲ್ಲಿ ಮ್ಯಾಚ್ ನಡೆಯುತ್ತೆ ನಾಳೆ. ಒಂಥರ ಏನಂದ್ರೆ RCBಗೆ ಟಾಪ್ 1 ಆರ್ ಟಾಪ್ 2 ಹೋಗ್ಬೇಕು ಅಂತಂದ್ರೆ ಈ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಈ ಕಡೆ LSG ಅವ್ರಿಗೆ ಇಲ್ಲ ಗುರು, ನಾವು ಪ್ಲೇ ಆಫ್ಸಿಗೆ ಹೋಗ್ಬೇಕು ಅಂತ ಏನಾದ್ರು ಇವ್ರ ಮನ್ಸಲ್ಲಿದ್ರೆ ಈ ಮ್ಯಾಚ್ ಅಂತೂ ಇವ್ರಿಗೆ ಮಾಡಿ ಇಲ್ಲವೇ ಮಡಿ ಪಂದ್ಯ ಅನ್ನೋ ತರ. ಸೊ ಒಂಥರ ಕ್ಲಾಸಿಕ್ ಮ್ಯಾಚ್ ಆಗುವಂತ ಎಲ್ಲಾ ಲಕ್ಷಣಗಳಿದಾವೆ. ಏನಂದ್ರೆ ಈ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಕ್ಕಿಂತ ಮುಂಚೆ ಪ್ಲೇಯಿಂಗ್ 11 ಆಯ್ತು, ಆಮೇಲೆ ಮ್ಯಾಚ್ ಅಪ್ಸ್ ಏನು, ಸ್ಟ್ಯಾಟ್ಸ್ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಬರೋಣ ಗುರು. ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ಬರೋದಾದ್ರೆ ಪ್ಲೇಯಿಂಗ್ 11 ಗಿಂತ ಫಸ್ಟ್ ಇಂಜುರೀಸ್ ಬಗ್ಗೆ ಮಾತಾಡೋಣ ಗುರು. ಏನಂತಂದ್ರೆ ಈ ಕಡೆ ದೇವಣ್ಣ ಅವ್ರು ಇಂಜುರಿ ಆಗಿದ್ದಾರೆ, ಅವರ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ. ಅದಾದ್ಮೇಲೆ ಪಟಿದಾರನೇ ಇಂಜುರಿ, ಏಜಲ್ವುಡ್ ಇಂಜುರಿ, ಯಾರ್ಯಾರೋ ಇಂಜುರಿ ಅಂತ ಸ್ವಲ್ಪ ವದಂತಿಗಳೆಲ್ಲ ಬರ್ತಾ ಇದಾವೆ. ಬಟ್ ನನಗೆ ಕೇಳಿದ್ರೆ ಈ ಬಲ ಮೂಲಗಳ ಮಾಹಿತಿಯ ಪ್ರಕಾರ ಆ ತರದ್ದೇನಿಲ್ಲ. ಪಟಿದಾರಣ ಹುಷಾರಾಗೇ ಇದ್ದಾರೆ, ಏಜಲ್ವುಡ್ ಫಿಟ್ ಆಗಿದ್ದಾರೆ ಅಂತ ಸುದ್ದಿ ಇದೆ, ಆಮೇಲೆ ನಮ್ಮ ಉಪ್ಪಣ್ಣನು ಫಿಟ್ ಆಗಿದ್ದಾರೆ ಅಂತ ಸುದ್ದಿ ಇದೆ. ಸೊ ಹಂಗ್ ನೋಡೋದಾದ್ರೆ 3 ಜನನು ಆರಾಮಾಗಿ ಆಡ್ತಾರೆ, ಏನ್ ತೊಂದ್ರೆ ಇಲ್ಲ. ಸೊ ಪ್ಲೇಯಿಂಗ್ 11 ಅಲ್ಲಿ ಏನ್ ಚೇಂಜಸ್ ಅಪ್ಪ ಅಂತಂದ್ರೆ 3 ಚೇಂಜಸ್ ಗುರು. ಒಂದು ಮೇನ್ ಇಂಪಾರ್ಟೆಂಟ್, ಲುಂಗಿ ಎಂಗಿಡಿ ಜಾಗದಲ್ಲಿ ನಮ್ಮ ಏಜಲ್ವುಡ್ ಬರ್ತಾರೆ, ಅದು ಪಕ್ಕಾ ಫಿಕ್ಸ್ ಅನ್ಕೊಳ್ಳಿ. ಆಮೇಲೆ ಈ ಕಡೆ ಬೇತೆಲ್ ಅಥವಾ ಉಪ್ಪಣ್ಣ ಇಬ್ರಲ್ಲಿ ಯಾರು ಆಡ್ತಾರೆ ಅಂತ ಇದೊಂದು ಕನ್ಫ್ಯೂಷನ್ ಇದೆ. ಸೊ ನನಗ್ ಕೇಳಿದ್ರೆ ಮೈಂಡ್ ಅಂದ್ರೆ ಮನ್ಸು ಹೇಳ್ತಾ ಇದೆ ಬೇತೆಲ್ಲನೇ ಆಡ್ಲಿ ಅಂತ. ಯಾಕಂತಂದ್ರೆ ದೇವಣ್ಣ ಇಲ್ವಲ್ವಾ. ಸೊ ಹಂಗ್ ನೋಡೋದಾದ್ರೆ ಲೆಫ್ಟ್ ಹ್ಯಾಂಡ್ರೇ ಸಿಗಲ್ಲ ಗುರು ನಮ್ಗೆ ಟಾಪ್ 6 ಅಲ್ಲಿ. ಏನ್ T20 ಅಷ್ಟೊಂದು ಇದು ಆಗಲ್ಲ, ಬಟ್ ಆದ್ರೂ ಲೆಫ್ಟ್ ರೈಟ್ ಕಾಂಬಿನೇಷನ್ ಒಂಥರ ಬೇಕು ಗುರು. ಆ ತರ ನೋಡೋದಾದ್ರೆ ಬೇತೆಲ್ಲಣ್ಣನೇ ಆಡ್ಲಿ ಅಂತ ನನ್ಗನ್ಸುತ್ತೆ. ಬಟ್ ಮೈಂಡ್ ಹೇಳ್ತಾ ಇದೆ ಇರ್ಲಿ ಗುರು, ಪರವಾಗಿಲ್ಲ, ಉಪ್ಪಣ್ಣ ಬೇಕೇ ಬೇಕು. ಯಾಕಂತಂದ್ರೆ ಪ್ಲೇ ಆಫ್ಸಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಉಪ್ಪಣ್ಣಂಗೂ ಮ್ಯಾಚ್ ಬೇಕಲ್ಲ, ಒಂದ್ ಮ್ಯಾಚ್ ಆಡ್ಬೇಕು ಸಖತ್ತಾಗಿ ಅಂತ. ಸೊ ಫಾರ್ಮ್ ಅಲ್ಲಿ ಇರ್ಬೇಕು ಅನ್ನೋ ತರ. ಆ ತರ ಹಂಗ್ ನೋಡೋದಾದ್ರೆ ಇಬ್ರಲ್ಲಿ ಒಬ್ರು ಯಾರಾದ್ರೂ ಫಿಕ್ಸ್ ಆಡ್ತಾರೆ, ಅದಂತೂ ಫಿಕ್ಸ್ ಇರೋದೆ. ಬಟ್ ಉಪ್ಪಣ್ಣ ಮೈಂಡ್ ಅಲ್ಲಿ ಉಪ್ಪಣ್ಣ ಇದಾರೆ, ಹಾರ್ಟ್ ಅಲ್ಲಿ ಬೇತೆಲ್ಲಣ್ಣ ಇದಾರೆ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ. ಯಾರು ಆಡ್ತಾರೆ ಅಂತ ನೀವು ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಪ್ರಕಾರ ಬೇತೆಲೆ ಆಡ್ಲಿ ಅಂತ ನಾನ್ ಅಂತೀನಿ. ನೆಕ್ಸ್ಟ್ ನೋಡೋದಾದ್ರೆ ಈ ಕಡೆ ನಂಬರ್ 3 ಸ್ವಸ್ತಿಕ್ ಚಿಕರ್ ಆರ್ ಮಯಾಂಕ್ ಅಗರ್ವಾಲ್. ದೇವಣ್ಣನ ಜಾಗದಲ್ಲಿ ಬಂದಿರುವಂತ ಮಯಾಂಕ್ ಅಗರ್ವಾಲ್ ಇವರು ನಂಬರ್ 3 ಅಲ್ಲಿ ಆಡ್ತಾರ ಅಂತ ಕೇಳಿದ್ರೆ ಅಫ್ಕೋರ್ಸ್ ನಂಬರ್ 3 ಅಲ್ಲಿ ಇವ್ರಿಗೆ ಆಡಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಓನ್ಲಿ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಸಾಕಾದಾಗ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಇವರು. 2011ರಲ್ಲಿ ಇವರು RCBಗೆ ಆಡಿದ್ದಾರೆ. ಸೊ ಇವಾಗ ಕಂಬ್ಯಾಕ್ ಮಾಡ್ತಿದ್ದಾರೆ. ಒಂಥರ ಹೆಂಗಂದ್ರೆ ಅವ್ರೇ ಹೇಳಿದ್ರಪ್ಪ ವಿಡಿಯೋದಲ್ಲಿ, ಒಂಥರ ಸರ್ಕಲ್ ಆಗಿದೆ ನನ್ನ ಲೈಫ್ ಅನ್ನೋ ತರ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಬಂದು ಸೇರಿದ್ದೀನಿ ಇವಾಗ. ಸೊ ಒಂಥರ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡಕ್ ಅವ್ರು ರೆಡಿ ಆಗಿರ್ತಾರೆ. ಏನಂದ್ರೆ ಈ ವರ್ಷ ಮಹಾರಾಜ ಟ್ರೋಫಿ ಎಲ್ಲ ನೋಡಿದ್ವಿ, ಸಖತ್ತಾಗಿ ಆಡಿದ್ದಾರೆ. ಅಂದ್ರೆ ಈ ಮಹಾರಾಜ ಟ್ರೋಫಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಆತರ ಏನು ವರ್ಸ್ಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ, ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಹೋದ್ ವರ್ಷ ಸ್ವಲ್ಪ IPL ಅಲ್ಲಿ ಆ ಕಡೆ ಈ ಕಡೆ ಆಗಿತ್ತು. ಈ ವರ್ಷ ಚೆನ್ನಾಗಿ ಆಡ್ತಾರೆ. ಇವಾಗ ಇರೋ ಮ್ಯಾಚಸ್ ಎಲ್ಲ ಚೆನ್ನಾಗಿ ಆಡ್ಸಿದ್ರೆ ಅಂತ ನನ್ಗನ್ಸುತ್ತೆ. ಇನ್ನು ಸ್ವಸ್ತಿಕ್ ಚಿಕರ್ ಅಣ್ಣನು ಸಾಕಾದಾಗ ಆಡ್ತಾನೆ ಗುರು. ಅಣ್ಣ ನಿನ್ನೆ ಊರ್ವಿಲ್ ಪಟೇಲ್ ನೋಡಿದ್ರಲ್ಲ ಬ್ಯಾಟಿಂಗು, ಆ ತರನೇ ಆಡ್ತಾನೆ ಯಾರು ಸ್ವಸ್ತಿಕ್ ಚಿಕರು, ಸಖತ್ ಬ್ಯಾಟ್ಸ್ಮನ್. ಸೊ ನೋಡ್ಬೇಕು ಇವ್ರಿಬ್ರಲ್ಲಿ ಯಾರು ಆಡಿಸ್ತಾರೆ ಅಂತ. ಇದು ಸೇಮ್ ಹಂಗೆ ಮನ್ಸು ಮಯಾಂಕ್ ಅಗರ್ವಾಲ್ ಆಡ್ಸಿ ಅಂತ ಹೇಳ್ತಾ ಇದೆ, ಬಟ್ ಮೈಂಡ್ ಹೇಳ್ತಾ ಇದೆ ಸ್ವಸ್ತಿಕ್ ಚಿಕರ್ನ ಆಡ್ಸಿ ಅಂತ. ಸೊ ಇದ್ರ ಬಗ್ಗೆನೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ಲೇಯಿಂಗ್ 11 ಈ ತರ ಇದೆ ನೋಡ್ರಪ್ಪ. ಅಂದ್ರೆ ಚೇಂಜಸ್ ಏನಂತಂದ್ರೆ ಈ ಕಡೆ ಬೇತಲ್ ಅಥವಾ ಉಪ್ಪಣ್ಣ ಇವ್ರಿಬ್ರಲ್ಲಿ ನೋಡ್ಬೇಕೇನಂತ ನನ್ ಕೇಳಿದ್ರೆ ಬೇತಲ್ ಆಡ್ಲಿ ಅಂತ. ಈ ಕಡೆ ಮಯಾಂಕ್ ಅಗರ್ವಾಲ್ ಆಮೇಲೆ ಸ್ವಸ್ತಿಕ್ ಚಿಕರು ಇವ್ರಿಬ್ರಲ್ಲಿ ಯಾರಪ್ಪ ಅಂದ್ರೆ ನಂಗೆ ಮಯಾಂಕ್ ಅಗರ್ವಾಲ್ ಕಡೆ ಹೋಗ್ತೀನಿ ನಾನು. ಆಮೇಲೆ ಈ ಕಡೆ ಲುಂಗಿ ಎಂಗಿಡಿ ಜಾಗದಲ್ಲಿ ಹೇಜಲ್ವುಡ್ ಬರ್ತಾರೆ. ಇನ್ನು ಲಕ್ನೋ ಪ್ಲೇಯಿಂಗ್ 11 ನೋಡೋದಾದ್ರೆ ಏನು ಚೇಂಜಸ್ ಇಲ್ಲ ಗುರು. ಅವ್ರು ಇರೋದ್ರಲ್ಲೇ ಖುಷಿ ಪಟ್ಟು ಹಾಸ್ಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ತರ ಪಾಪ ಅಲ್ಲಿ ಅಷ್ಟರಲ್ಲೇ ಕಾಲ್ ಚಾಚ್ಬಿಟ್ಟು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಇವಾಗ ಸದ್ಯಕ್ಕೆ ಅಂದ್ರೆ ಒಂದು ಲಾಸ್ಟ್ 2-3 ಮ್ಯಾಚ್ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಅವ್ರದ್ದು. ಏನಂದ್ರೆ ಅವ್ರಿಗೆ ಇವಾಗ ಹೆಂಗಂತಂದ್ರೆ ಪಂತ್ ತುಂಬಾ ಇದಾಗ್ತಾ ಇದಪ್ಪ. 27 ಕೋಟಿ ಕೊಟ್ಟಿದ್ದಾರೆ. ಸೊ ಪಂತ್ ಅಣ್ಣ ಆಡ್ತಾ ಇಲ್ಲ, ಅದೊಂದು ಅವ್ರಿಗೆ ಡೆಂಟ್ ಆದಂಗ ಆಗಿದೆ. ಆಮೇಲೆ ಪೂರನ್ ಲಾಸ್ಟ್ 5 ಮ್ಯಾಚ್ ರನ್ಸೇ ಬಂದಿಲ್ಲ. ಸೊ ಎಲ್ಲರೂ ನೋಡ್ಕೊಂಡಿದ್ದಾರೆ ಅನ್ಸುತ್ತೆ ಆ ಪೂರಂದು ಏನು ವೀಕ್ನೆಸ್ ಅಂತ. ಆ ತರ ಆಗ್ಬಿಟ್ಟಿದೆ. ಇವ್ರದ್ದು ಪ್ಲೇಯಿಂಗ್ 11 ಏನು ಜಾಸ್ತಿ ಚೇಂಜಸ್ ಮಾಡಲ್ಲ ಗುರು. ಏನೋ ಮಾಡಿದ್ರೆ ಬಿಷ್ಣಯ್ ಬರ್ಬೋದಪ್ಪ, ಹೇಳಕ್ಕಾಗಲ್ಲ. ಬಿಷ್ಣಯ್ ಹೋದ್ ಮ್ಯಾಚ್ ಆಡಿರಲಿಲ್ಲ. ಸೊ ಏನ್ ಆ ತರ ಒಂದ್ ಚೇಂಜಸ್ ಮಾಡ್ಬೋದು, ಅದ್ ಬಿಟ್ರೆ ಬಾಕಿ ದೊಡ್ಡದಾಗೇನು ಚೇಂಜಸ್ ಮಾಡಲ್ಲ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಮ್ಯಾಚ್ ಅಪ್ಸ್ ಬರೋಣ. ಮ್ಯಾಚ್ ಅಪ್ಸ್ ಸಖತ್ತಾಗಿದಾವೆ. ಏನಂದ್ರೆ LSG ಬ್ಯಾಟಿಂಗು, ನಮ್ಮ RCB ಬೌಲಿಂಗ್ ಫಸ್ಟ್ ನೋಡೋಣ. LSG ಬ್ಯಾಟಿಂಗ್ ಅಲ್ಲಿ ಗುರು ಮಿಚೆಲ್ ಮಾರ್ಷ್, ಈ ಕಡೆ ನಮ್ಮ ಬೌಲಿಂಗ್ ಅಲ್ಲಿ ಭುವಿ. ಸೊ ಭುವಿ ವರ್ಸಸ್ ಮಿಚೆಲ್ ಮಾರ್ಷ್ ಸಾಗಲಾಗಿರುತ್ತೆ. ನೆಕ್ಸ್ಟ್ ಹೇಜಲ್ವುಡ್ ವರ್ಸಸ್ ಈ ಕಡೆ ಯಾರಪ್ಪ ಅಂದ್ರೆ ನಿಕೋಲಸ್ ಪುರಾನೋ, ಇದು ಸಖತ್ತಾಗಿರುತ್ತೆ. ಏನ ಕೇಳ್ತಿದ್ದೀನಿ ಇವೆರಡು ಮ್ಯಾಚ್ ಅಪ್ಸ್ ಅಂತಂದ್ರೆ ಫಸ್ಟ್ ಭುವಿ ಅವರು ಸ್ವಿಂಗ್ ಮಾಡ್ತಾರೆ, ಮಿಚೆಲ್ ಮಾರ್ಷಲ್ ಸ್ವಲ್ಪ ತಡ್ಕಾಡ್ತಾರೆ. ಬಟ್ ಈ ವರ್ಷ ಸಖತ್ತಾಗಿ ಆಡ್ತಿದ್ದಾನೆ ಅಣ್ಣ, ಬಟ್ ಆದ್ರೂ ಸ್ವಲ್ಪ ತಡ್ಕಾಡ್ತಾನೆ ಅಣ್ಣ. ನೋಡ್ಬೇಕು ಅದೇ ಹೆಂಗಿರುತ್ತೆ ಅಂತ. ಈ ಕಡೆ ನಮ್ಮ ಏಜಲ್ವುಡ್ ಬೌನ್ಸ್ ಸಿಕ್ಕರೆ ಸಾಕು, ಅಣ್ಣ ಸಖತ್ತಾಗಿ ಆಗ್ತಿರ್ತಾರೆ. ಸೊ ನಮ್ಮ ಯಾರು ಇವನು ಅಣ್ಣ ಪೂರನ್ ಹಿಂಗೆ ಎದ್ಬಿಟ್ಟು ಬೌನ್ಸ್ಗೆಲ್ಲ ಹಿಂಗ್ ಹೊಡೆಯಕ್ ಹೋಗ್ಬಿಟ್ಟು ಕಟ್ ಬೋಲ್ಡ್ ಆಗ್ಬೋದು. ಸೊ ಆ ತರ ಒಂದು ಮಜಾ ಇರುತ್ತೆ ನೋಡಕ್ಕೆ, ಸಖತ್ತಾಗಿರುತ್ತೆ.
ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ವಲ್ಪ ಸ್ಪಿನ್ನರು ಯಾರಪ್ಪ ಅಂದ್ರೆ ನಮ್ಮ ಸುರೇಶ್ ಅಣ್ಣ ವರ್ಸಸ್ ಈ ಕಡೆ ಅಣ್ಣನ ಹೆಸರೇನಪ್ಪ ಸಾಕತ್ತಾಗ ಆಡ್ತಿದ್ದಾನಪ್ಪ, ಕ್ರೈಸಿಸ್ ಮ್ಯಾನ್ ಗುರು LSGಗೆ ಆಯುಷ್ ಬದೋನಿ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಆಯುಷ್ ಬದೋನಿ ಕ್ರೈಸಿಸ್ ಮ್ಯಾನು. ಸೊ ಸುಯೇಶ್ ವರ್ಸಸ್ ಆಯುಷ್ ಬದೋನಿ ಇದು ಚೆನ್ನಾಗಿರುತ್ತೆ. ಯಾಕಂದ್ರೆ ಇವ್ರಿಗೆ LSGಗೆ ಕ್ರೈಸಿಸ್ ಮ್ಯಾನ್ ಅಂದ್ರೆ ಆಯುಷ್ ಬದೋನಿನೇ ಗುರು. 300+ ರನ್ಸ್ ಎಲ್ಲ ಹೊಡೆದಿದ್ದಾನೆ ಅಣ್ಣ. ಹೋದ್ ಮ್ಯಾಚು ಸಾಕತ್ತಾಗಿ ಬಂದಿದೆ, ಸ್ಕೋರ್ ಎಲ್ಲ ಸಾಕತ್ತಾಗಿ ಹೊಡೆದಿದ್ದಾರೆ. ಸೊ ಈ ತರ ಒಂದು ಮ್ಯಾಚ್ ಅಪ್ಸ್ ಇದಾವೆ. ನೆಕ್ಸ್ಟ್ ನೋಡೋದಾದ್ರೆ RCB ಬ್ಯಾಟಿಂಗು ಮತ್ತೆ LSG ಬೌಲಿಂಗು, ಇದ್ರಲ್ಲಿ ಏನಾದ್ರು ಮ್ಯಾಚ್ ಅಪ್ಸ್ ಇದೆನಾ ಅಂತಂದ್ರೆ ಎಸ್ ಅಫ್ಕೋರ್ಸ್ ಇದೆ. ಏನಂದ್ರೆ ಹೋದ್ ಮ್ಯಾಚ್ ಅಲ್ಲಿ ಗುರು LSG ಪರವಾಗಿ ಆಕಾಶ್ ಸಿಂಗ್ ಅಂತ ಒಬ್ರು ಸಾಕಾದಾಗ ಬೌಲಿಂಗ್ ಮಾಡ್ತಿದ್ದಾನೆ ಅಣ್ಣ. ಅಂದ್ರೆ ಬೌಲಿಂಗ್ ಮಾಡಿದ್ರು ಆಕ್ಚುಲಿ, ಅಂದ್ರೆ ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ. ಬಟ್ IPL ಅಲ್ಲೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆಡಿದ್ದಾರೆ, ಆಲ್ಮೋಸ್ಟ್ ಆಡಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ಅವ್ರಿಗೆಲ್ಲ ಆಡಿದ್ದಾರೆ ಇವರು. ಸೊ ಹಂಗ್ ನೋಡೋದಾದ್ರೆ ಇವರು ಆಕಾಶ್ ಸಿಂಗ್ ಅಣ್ಣ ಸ್ವಿಂಗ್ ಮಾಡ್ತಾರೆ, ಸಾಕಾದಾಗ ಸ್ವಿಂಗ್ ಮಾಡ್ತಾರೆ. ಸೊ ನಮ್ಮ ಆಕಾಶ್ ಸಿಂಗ್ ವರ್ಸಸ್ ಬೇತಲ್ ಆಡಿದ್ರೆ ಬೇತಲು, ಉಪ್ಪಣ್ಣ ಆಡಿದ್ರೆ ಉಪ್ಪಣ್ಣ. ಸೊ ಆ ತರ ಆಕಾಶ್ ಸಿಂಗ್ ವರ್ಸಸ್ ಬೇತಲ್ ಅವ್ರ ಉಪ್ಪಣ್ಣ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಮಯಾಂಕ್ ಯಾದವ್ ವರ್ಸಸ್ ನಮ್ಮ ನಿಮ್ಮೆಲ್ಲರೂ ನೆಚ್ಚಿನ ಕಿಂಗ್ ಕೊಹ್ಲಿ. ಸೊ ಇದು ನೋಡಕ್ ಸಖತ್ತಾಗಿ ಇರುತ್ತೆ ಅಂತ, ಯಾಕಂದ್ರೆ ಪೇಸ್ ಬ್ಯಾಟ್ರಿ ವರ್ಸಸ್ ನಮ್ಮ ಕಿಂಗ್ ಕೊಹ್ಲಿ ಗೊತ್ತಲ್ಲ ಹೆಂಗ್ ಆಡ್ತಾರೆ ಅಂತ. ಒಂಥರ ಇದು ಮ್ಯಾಚ್ ಅಪ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನು ನೋಡೋದಾದ್ರೆ ದಿಗ್ವೇಶ್ ವರ್ಸಸ್ ಈ ಕಡೆ ನಮ್ಮ ರಜತ್ ಪತಿದಾರ್. ಇದು ಸಾಕತ್ತಾಗಿರುತ್ತೆ ಗುರು. ಸ್ಪಿನ್ನರ್ಸ್ಗೆ ಹೆಂಗ್ ಆಡ್ತಾರೆ ನಮ್ಮ ರಜತ್ ಪತಿದಾರ್ ನೋಡ್ಬೇಕು. ಸ್ವಲ್ಪ ಪತಿದಾರ್ ಆ ಕಡೆ ಈ ಕಡೆ ಆಗಿದೆ, ಅಂದ್ರೆ ಜಾಸ್ತಿ ರನ್ಸ್ ಹೊಡಿಯಕ್ ಆಗಿಲ್ಲ. ಬಟ್ ಇವರು RCB ಇದರಲ್ಲಿ RCB ವರ್ಸಸ್ LSG ಮ್ಯಾಚ್ ಅಲ್ಲಿ ಒಂದ್ ಟೈಮ್ ಇತ್ತು ಎಲಿಮಿನೇಟರ್, ಅಲ್ಲೇ ರಾಜ್ಕೇದ್ ಬಿಟ್ಟು ಆಡಿ ಒಂದು ಹೆಡ್ಲೈನ್ ಏನಾಗಿದ್ರು ಇವರು ರಜತ್ ಪತಿದಾರ್ ಗುರು 100 ಹೊಡೆದು ಹೆಡ್ಲೈನ್ ಆಗಿದ್ರು. ಸೊ ಆ ತರನೇ ಆಡ್ತಾರ ಅಂತ ನೋಡ್ಬೇಕು ನಾಳೆ ಮ್ಯಾಚ್ ಅಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗುರು ಈ ಕಡೆ ನಮ್ಮ ಸ್ವಸ್ತಿಕ್ ಚಿಕಾರು ಮತ್ತೆ ಮಯಾಂಕ್ ಅಗರ್ವಾಲ್ ಆಡ್ತಾ ಇದಾರಲ್ವಾ, ಅವ್ರಿಗೆ ಸ್ವಲ್ಪ ಕಂಟಕ ಕೊಡೋರು ಯಾರಾದ್ರೂ ಇದಾರ ಅವ್ರ ಕಡೆ ಅಂದ್ರೆ ಆವೇಶ್ ಖಾನ್, ಹೆಲ್ಮೆಟ್ ರಾಜ. ಸೊ ಈ ಮ್ಯಾಚ್ ಅಪ್ ನೋಡಕ್ ಸಿಗುತ್ತೆ. ಇಬ್ರಲ್ಲಿ ಯಾರನ್ನಾದ್ರೂ ಆಡಿಸ್ಲಿ. ಸೊ ಹಂಗೆ ಐದರ್ ಸ್ವಸ್ತಿಕ್ ಚಿಕಾರ್ ಅವ್ರ ಮಯಾಂಕ್ ಅಗರ್ವಾಲ್ ಆ ತರ ಅನ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಗುರು ಮ್ಯಾಚ್ ಅಪ್ಸ್ ಈ ತರ ಎಲ್ಲ ಇದಾವೆ. ಮ್ಯಾಚ್ ಅಪ್ಸ್ ನಿಮ್ಗೆ ಇಲ್ಲ ಗುರು ಇನ್ನು ಯಾವ್ದಾದ್ರು ಮ್ಯಾಚ್ ಅಪ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಟ್ಯಾಟ್ಸ್. ಸೊ ಸ್ಟ್ಯಾಟ್ಸ್ ನೋಡೋಣ. ಸ್ಟ್ಯಾಟ್ಸ್ ಏನ್ ಹೇಳ್ತಿದೆ ಅಂತಂದ್ರೆ RCB ಅಂದ್ರೆ LSG ವರ್ಸಸ್ RCB ಏಕನ ಸ್ಟೇಡಿಯಂ ಅಲ್ಲಿ ಏನಿದೆ ಗುರು, ಫಸ್ಟ್ ಅದೇ ಹೇಳು ನೀನು ಅಂದ್ರೆ ಒಂದ್ ಮ್ಯಾಚ್ ಆಡಿದೀವಿ ಗುರು. ಒಂದ್ ಮ್ಯಾಚ್ ಅಲ್ಲಿ ನಾವೇ ಗೆದ್ದಿದೀವಿ RCB ಅವರು. ಅದು May 1, 2023 18 ರನ್ಗಳ ಭರ್ಜರಿ ಜಯ. ಕಿಂಗ್ ಕೊಹ್ಲಿ ಅವರು ನಮ್ಮ ಜೆರ್ಸಿ ನಂಬರ್ 18. ಅದು ಯಾವ ಮ್ಯಾಚ್ ಅಂತ ನಿಮ್ಗೂ ಗೊತ್ತಿರುತ್ತೆ. ಕೊಹ್ಲಿ ಕಾಕ ವರ್ಸಸ್ GG ಹೆಂಗೆ ತಗೋತಲ್ಲ ಜುಬು ಅಂತ ಹೊಡೆದಾಡೋದಂದ್ರೆ ಆ ತರ ಅಲ್ಲ, ಸ್ವಲ್ಪ ಒಂಥರ ಇಂಟೆನ್ಸ್ ಆಗಿರುವಂತ ಮ್ಯಾಚ್ ಇತ್ತು. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಅವಾಗಿರೋ ಕೊಹ್ಲಿ ಕಾಕ ಮತ್ತೆ GG ಬೇರೆ, ಇವಾಗಿರೋದು ಬೇರೆ. ಇವಾಗೆಲ್ಲ ಫುಲ್ ಬ್ರದರ್ ಬ್ರೋ ಮೆನ್ಸ್ ಅನ್ನೋ ತರ ಇತ್ತು ಇದೆ. ಸೊ ಹಂಗ್ ನೋಡೋದಾದ್ರೆ ನಮ್ಮ RCB ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಇನ್ನು ಫುಲ್ ನೋಡೋದಾದ್ರೆ 5 ಮ್ಯಾಚ್ ಆಡಿದ್ದಾರೆ ಗುರು. RCB ವರ್ಸಸ್ LSG 5 ಮ್ಯಾಚ್ ಆಡಿದ್ದಾರೆ, ಅದ್ರಲ್ಲಿ ನಾವೇ 3 ಮ್ಯಾಚ್ ಗೆದ್ದಿದೀವಿ. ಸೊ ನಮ್ಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದಪ್ಪ. ಅವ್ರು 2 ಗೆದ್ದಿದ್ದಾರೆ, ವಿನ್ ರೇಷು ಸ್ವಲ್ಪ ಅಡ್ವಾಂಟೇಜ್ ಕೊಡುತ್ತೆ ಆ ತರ ಹೇಳ್ಬೋದು. ಬಟ್ ಏನೇ ಆಗ್ಲಿ ಅವ್ರಿಗೆ LSG ಅವ್ರಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಇರೋದ್ರಿಂದ ಅವರಂತೂ ಫುಲ್ 100% ಕೊಡಕ್ ರೆಡಿ ಆಗಿರ್ತಾರೆ. ನಾವು ಸ್ವಲ್ಪ 100% ಕೊಡಕ್ ರೆಡಿಯಾಗೇ ಇರ್ತೀವಿ. ನೋಡ ಈ ಇಂಜುರೀಸ್ ಅದು ಇದು ಸ್ವಲ್ಪ ನ್ಯೂಸ್ ತಲೆಯಿಂದ ತೆಗೆಯೋಣ. ಒಟ್ನಲ್ಲಿ ಗುರು ಸ್ಟ್ಯಾಟ್ಸ್ ಮತ್ತೆ ಮ್ಯಾಚ್ ಅಪ್ಸ್ ಈ ಪ್ಲೇಯಿಂಗ್ ಎಲ್ಲವನ್ನ ನೋಡೋದಾದ್ರೆ ಒಂಥರ ಮ್ಯಾಚ್ ಮಾತ್ರ ಸೈಕ್ ಆಗಿರುತ್ತೆ. ಆಮೇಲೆ ಪಾಯಿಂಟ್ಸ್ ಟೇಬಲ್ ಬರೋದಾದ್ರೆ ನಮ್ಮ RCB ಅವ್ರು ಏನಾದ್ರು ಗೆದ್ರೆ, ಈ ಮ್ಯಾಚ್ ಗೆದ್ರೆ ಅಗ್ರ ಸ್ಥಾನಕ್ಕೆ ಜಂಪ್ ಆಗ್ತಾರೆ. ಆಮೇಲೆ ಟೇಬಲ್ ಟಾಪರ್ಸ್ ಆಗ್ತಾರೆ ಗುರು. ಏನಂದ್ರೆ 12ರಲ್ಲಿ 9 ಗೆದ್ದಂಗ್ ಆಗುತ್ತೆ. 12ರಲ್ಲಿ 9 ಗೆದ್ದಿದ್ದಾರೆ ಅಂತಂದ್ರೆ ಕ್ಯೂ ಅಂತೂ ಫಿಕ್ಸ್ ಬಂದ್ಬಿಡುತ್ತೆ. ಸೊ ಕ್ಯೂ ಫಿಕ್ಸ್ ಆಗಿ ಬರುತ್ತೆ. ಆಮೇಲೆ ನೆಟ್ ರನ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಟಾಪ್ 1 ಆರ್ ಟಾಪ್ 2 ಫಿಕ್ಸ್ ಅನ್ಕೊಳ್ರಪ್ಪ. ಸೊ ಟೇಬಲ್ ಅಲ್ಲಿ ಕ್ಯೂ ಬರ್ಬೇಕು ಅಂದ್ರೆ ಈ ಮ್ಯಾಚ್ RCB ಗೆದ್ರೆ ಮಜಾ ಇರುತ್ತೆ. ಇನ್ನು ಈ ಕಡೆ LSG ಅವರು ಅವ್ರಿಗಂತ ಮಾಡಿ ಇಲ್ಲವೇ ಮಾಡಿ ಅಂತ 2 ಸರಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಮ್ಯಾಚ್ ಅವ್ರು ಸೋತ್ರೆ ಔಟ್ ಆಫ್ ದ ಟೂರ್ನಮೆಂಟ್, ಪ್ಲೇ ಆಫ್ಸ್ ಇಂದಾನೆ ಔಟ್ ಆಗ್ತಾರೆ ಅವರು. KKR ಅಂದ್ರೆ ಅವ್ರಿಗೆ 15 ಪಾಯಿಂಟ್ ಆಗ್ಬೋದು ಗುರು. ಅದಕ್ಕೆ ಇವ್ರಿಗೆ ಆತರ ಇಲ್ಲ LSG ಅವ್ರಿಗೆ. ಸೊ ಅದಕ್ಕೆ ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಡ್ತಾರೆ LSG ಅವರು. ನಿಮ್ಗೇನ್ ಅನ್ಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.